ಹಲೋ ಗೈಸ್, ಇದು ನೀರಿನ ಟ್ಯಾಂಕು ಹಳೇದು. ಇದು ಹೊಸ್ದಾಗಿ ಕಟ್ಟಿರೋಂಥದ್ದು ಡಿ ಸಿ ಬಂಗ್ಲೆ ಹತ್ರ. ಇಲ್ಲಿ ಡಿ ಸಿ ಬಂಗ್ಲೆ ಕಾಂಪೌಂಡು ಅವೆಲ್ಲ ನೋಡ್ತಾ ಇದ್ದೀರಲ್ಲ. ಇಲ್ಲಿ ಮುಂದುಗಡೆ ನಮ್ಮ ಫ್ರೆಂಡು ಹೊಸ್ದಾಗಿ ಹೋಟ್ಲು ಮಾಡಿದ್ದಾರೆ. ಅಕ್ರಮ್ ಅಂತ ಹೇಳಿ ಹೆಸರು. ಏನು ಎಲ್ಲ ಚಿಕನ್ ಐಟಮೇ, ಚಿಕನ್ ಕಬಾಬು, ಚಿಕನ್ ಕೈಮಾ, ಆಮೇಲೆ ಪರೋಟ, ಪಿ ಎ ಪಿ ಎಲ್ಲ ಐಟಮ್ ಸಿಗುತ್ತೆ. ಏನು ನಡೀರಿ ನಮ್ಮ ಫ್ರೆಂಡ್ ಹತ್ರ ಹೋಗಿ ಸ್ವಲ್ಪ ಮಾತಾಡೋಣ, ಏನು ಹೇಳ್ತಾರೆ ನೋಡೋಣ. ರೇಟ್ ಎಲ್ಲ ತುಂಬ ಚೆನ್ನಾಗಿದೆ, ಏಕದಮ್ ರೀಸನಬಲ್ ರೇಟು. ಹೊಟ್ಟೆ ತುಂಬ ತಿನ್ಬೋದು ಒಂದು ಮನುಷ್ಯ. ಆಟೋ ಡ್ರೈವರ್ಗಳಿಗೆ ಗೊತ್ತೈತೆ ಈ ರೋಡು. ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದರೆ ಅಥವಾ ಇಲ್ಲ ಶ್ರೀದೇವಿ ಕಾಲೇಜ್ ಕಡೆಯಿಂದ ಬಂದರೆ ಇಲ್ಲಿ ಡಿ ಸಿ ಬಂಗ್ಲೆ ಇದೆ. ಡಿ ಸಿ ಬಂಗ್ಲೆಯಿಂದ ಸ್ವಲ್ಪ ಮೇಲ್ಗಡೆನೆ, ಅಂದರೆ ನಿಯರು ಕಾಳಿದಾಸ ಸ್ಕೂಲ್ ಅಂತ ಹೇಳಿದ್ರೆ ಕಾಳಿದಾಸ ಸ್ಕೂಲ್ ಅಂತ ಹೇಳ್ಬೋದು. ಕಾಳಿದಾಸ ಸ್ಕೂಲ್ ಹತ್ರ ಇದು ಹೋಟ್ಲು ಇದೆ. ಅದೇ ಹೋಗಿ ಅವ್ರ ಹತ್ರ ಮಾತಾಡೋಣ, ಏನು ಎತ್ತ, ಎಷ್ಟು ದಿವಸ ಆಯಿತು ಓಪನ್ ಮಾಡಿ ಹೋಟ್ಲು ಅಂತ ಎಲ್ಲ ಮಾತಾಡೋಣ. ಏನು ಹೇಳ್ತಾರೆ ನೋಡೋಣ. ನಾನು ಊಟ ಮಾಡಿದೆ. ಶುಕ್ರವಾರ ಸ್ವಲ್ಪ ಸ್ಪೆಷಲ್ ಇರುತ್ತೆ. ಬೋರ್ಡ್ ನೋಡಿ, ಇದು ಹೋಟ್ಲಿದೆ. ನಿಯರೆಸ್ಟು ಕಾಳಿದಾಸ ಸ್ಕೂಲು ಸಿಗುತ್ತೆ. ಸಿರಾ ರಸ್ತೆ ಇದು. ಸಿರಾ ರಸ್ತೆಯಲ್ಲಿ ನಿಮಗೆ ಇವ್ರದ್ದು ಹೋಟ್ಲು ಕಾಣುತ್ತೆ. ಹಲೋ ಗೈಸ್, ನೋಡಿ ಇವರೇ ನಮ್ಮ ಫ್ರೆಂಡು ಅಕ್ರಮ್ ಅಂತ ಹೇಳಿ. ಎಷ್ಟು ದಿವಸ ಆಯಿತು ಮಾಡಿ ಅಕ್ರಮ್ ಅವರೇ ಹೋಟ್ಲು ಇಲ್ಲಿ? 20 ದಿವಸ ಆಯಿತಾ? ಪರವಾಗಿಲ್ವಾ, ನಡೀತಾ ಇದೆಯಾ? ಇವರೇ ಮೇನ್ ಪ್ರೊಪ್ರೈಟರು, ಇಲ್ಲಿ ಹೋಟ್ಲು ಓನರು, ನಮ್ಮ ಫ್ರೆಂಡೇ. ಹಂಗಾಗಿ ಈ ಕಡೆ ಬಂದಿದ್ದೆ, ಊಟನೂ ಮಾಡಿದೆ. ಅದೇ ಹೇಳಿದ್ನಲ್ಲ, ಶುಕ್ರವಾರ ಸ್ವಲ್ಪ ಸ್ಪೆಷಲ್ ಇರುತ್ತೆ. ಪಾಯಸ ಮಾತ್ರ 10ಕ್ಕೆ 10 ನಂಬರ್ ಕೊಡ್ತೀನಿ ನಾನು. ಎಲ್ಲ ಆಟೋ ಡ್ರೈವರ್ಗಳಿಗೆ ಗೊತ್ತೈತೆ ಈ ಕಡೆ ರೋಡು. ಡಿ ಸಿ ಬಂಗ್ಲೆಯಿಂದ ಡಿ ಸಿ ಬಂಗ್ಲೆ, ಕಾಲೇಜು, ಚೆಕ್ ಪೋಸ್ಟು ಓಡಾಡೋರಿಗೆಲ್ಲ ಗೊತ್ತಿರುತ್ತೆ ಸಾಮಾನ್ಯ. ಹೊಸದಾಗಿ ಆ ಕಡೆ ಓಡಾಡೋರಿಗೆ ಗೊತ್ತಾಗಲ್ಲ ಯಾವ ಕಡೆ ಅಂತ ಹೇಳಿ. ಹಂಗಾಗಿ ನಾನು ಅಡ್ರೆಸ್ಸು ಹೇಳ್ತಾ ಇದ್ದೀನಿ. ಬಟ್ ಸ್ಟಾರ್ಟಿಂಗ್ನಲ್ಲೇ ನಿಮಗೆ ಪೇಜು ಬರೋದು, ಇವರು ಹೋಟ್ಲದು ಪೇಜ್ನ ಸ್ಟಾರ್ಟಿಂಗ್ನಲ್ಲೇ ಕೊಟ್ಟಿರ್ತೀನಿ. ನಾವೆಲ್ಲ ಬರಬೇಕು, ಇಲ್ಲಿ ಬಂದು ಊಟ ಮಾಡಿರಿ. ಮೃಷ್ಟಾನ್ನ ಭೋಜನ ಅಂತಲೇ ಹೇಳ್ಬೋದು ಕನ್ನಡದಲ್ಲಿ. ರೇಟೂ ಕಮ್ಮಿನೇ, ಏನು ಜಾಸ್ತಿ ಮಡಗಿಲ್ಲ. ಇವರು ನಮ್ಮ ಆಟೋ ಡ್ರೈವರೇ. ಇವರು ಹೆಂಗಿದೆ ಸರ್ ಊಟ ಮಾಡ್ತಾ ಇದ್ದೀರಲ್ಲ ತಾವು? ಸೂಪರ್ ಆಗಿದೆಯಾ? ಎಷ್ಟು ಕೊಡ್ತೀರಾ? 10ನಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ತಾವು? 100ಕ್ಕೆ 100 ಅಲ್ಲ, ನಾನು ಕೇಳಿದ್ದು 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಕೇಳಿದ್ದು ನಾನು. ಊಟ ಪರವಾಗಿಲ್ಲ, ಚೆನ್ನಾಗಿದೆ, ಸೂಪರ್ ಆಗಿದೆ. ಮಾರ್ಕ್ಸು 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಹೇಳಿದೆ. ನಗದಿಂದ ಪ್ರಯೋಜನ ಇಲ್ಲ. 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಅಡುಗೆ ಮಾಡಿದ ಹಂಗಲ್ಲ, ನೀವು ಮನಸ್ಸಿಂದ ಹೇಳಬೇಕು. ನಾವು ವಿಡಿಯೋ ಮಾಡ್ತಾ ಇದೀವಿ ಅಂತ ಹೇಳಿ ನೀವು ಹೇಳಿದ್ರೆ ಪ್ರಯೋಜನ ಇಲ್ಲ. ಮನಸ್ಸಿಂದ ಅಲ್ಲಲ್ಲ, ನನಗೆ ಗೊತ್ತು. ನನಗೆ ಗೊತ್ತು ಅವರು ಯಾವಾಗಲಿಂದ ಇದ್ದಾರೆ, ಏನು ಎತ್ತ ಎಲ್ಲ ಗೊತ್ತೈತೆ ನನಗೂ. ಅವ್ರಿಗೂ ಒಂದು 20 ಇಯರ್ಸು ಫ್ರೆಂಡ್ ಸರ್ಕಲ್. ಅಲ್ಲಲ್ಲ, ಫ್ರೆಂಡ್ ಸರ್ಕಲ್ಲು ನಂದು ಇವ್ರದ್ದು ಒಂದು 20 ಇಯರ್ಸ್ ಇರ್ಬೋದು ಮೋಸ್ಟ್ಲಿ. 20 ಇಯರ್ಸಿಂದ ನಾವು ಪರಿಚಯನೇ. ಫ್ರೆಶ್ ಆಗಿ ಎಲ್ಲ ಮಾಡಿಕೊಡ್ತಾರೆ. ಏನು ಮಾಡಿ ಇಕ್ಕಿರೋ ಅಂಥದ್ದು ಏನು ಕೊಡಲ್ಲ. ಏನು ಮುಂಚೆ ಇವರು ಭಟ್ರ ಕೆಲಸ ಮಾಡ್ತಿದ್ರು, ಮದುವೆಗಳಲ್ಲಿ ಅಡುಗೆ ಮಾಡೋ ಕೆಲಸ ಮಾಡ್ತಿದ್ರು. ಈಗ ಸ್ವಂತ ಮಾಡ್ಕೊಬಿಟ್ಟಿದ್ದಾರೆ. ನೋಡಿದ್ರಲ್ಲ ಗೈಸ್, ನಮ್ಮೆಲ್ಲರಿಗೂ ಹೇಳೋದು ಅಷ್ಟೇ, ನಾನು ಬಂದು ಸ್ವಲ್ಪ ನಮ್ಮ ಫ್ರೆಂಡ್ಗೆ ಇಂಪ್ರೂವ್ ಮಾಡೋಕ್ಕೆ ಸ್ವಲ್ಪ ಸಹಾಯ ಮಾಡಿರಿ. ನಾವೆಲ್ಲ ಬಂದು ಇಲ್ಲಿ ಊಟ ಮಾಡಿರಿ, ಗೊತ್ತಾಗುತ್ತೆ ನಿಮಗೇ ಟೇಸ್ಟು ಹೆಂಗಿದೆ, ಏನು ಎತ್ತ ಅಂತ ಹೇಳಿ. ಅವಲಿಂದ ಸಿಕ್ಕಾಪಟ್ಟೆ ಜನ ಇದ್ದರು, ಹಂಗಾಗಿ ವಿಡಿಯೋ ಮಾಡಲಿಲ್ಲ ನಾನು. ಎಲ್ಲ ಜನ ಸ್ವಲ್ಪ ಖಾಲಿ ಆದಮೇಲೆ ಮಾಡಿದ್ದೀನಿ. ವಾರದಲ್ಲಿ ಎಷ್ಟು ದಿವಸ ಹೋಟ್ಲು ಇರುತ್ತೆ ಅಕ್ರಮ್ ಅವರೇ? ಸೋಮವಾರ ಒಂದೇ ದಿವಸ ರಜಾ. ಸೋಮವಾರ ಒಂದು ದಿವಸ ರಜಾ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ನು ನಿಮ್ಮ ಹೋಟ್ಲು? 9 ಗಂಟೆಗೆ ಎಲ್ಲ ರೆಡಿ ಇರುತ್ತೆ. 8:30 9 ಗಂಟೆ ಮಿನಿಮಮ್. 9 ಗಂಟೆ ಇಟ್ಕೊಳ್ಳಿ. ಮಧ್ಯಾಹ್ನ ಇಲ್ಲ ಸಾಯಂಕಾಲ ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತೀರಾ ತಾವು? 5 ಗಂಟೆ ತನಕ ಮಿನಿಮಮ್. ಯಾವಾಗ ಬಂದ್ರೂ 5 ಗಂಟೆ ಒಳಗಡೆ ಬಂದರೆ ಸಿಗುತ್ತೆ, ಏನು ತೊಂದರೆ ಇಲ್ಲ. ಓಕೆ ಗಾಯ್ಸ್, ನೋಡಿದ್ರಲ್ಲ, ಇವರು ನಾನು ಒಂದು 20 ಇಯರ್ಸಿಂದ ಫ್ರೆಂಡೇ.
ನಾನು ತುಂಬ ವರ್ಷ ಆಯಿತು ಈ ಕಡೆ ಬಂದು, ಇವತ್ತು ಬಂದೆ, ಊಟ ಮಾಡಿದೆ. ತುಂಬ ಹಿಡಿಸ್ತು ನನಗೆ ಊಟ, ತುಂಬ ಚೆನ್ನಾಗಿದೆ. ತಾವುಗಳು ಈ ಕಡೆ ಬಂದಾಗ ಊಟ ಮಾಡಿರಿ. ರೇಟ್ ಏನು ಜಾಸ್ತಿ ಇಲ್ಲ, ರೀಸನಬಲ್ ರೇಟೇ. ಇವಾಗ ಆಟೋ ಡ್ರೈವರ್ ಬಂದು ತಿಂತವ್ರೆ ಅಂದರೆ ಇವರು, ನೀವು ಯೋಚನೆ ಮಾಡಿ, ಸಾಮಾನ್ಯ ಆಟೋದವರು ಏನೋ ಹೋಟ್ಲಿಗೆ ಹೋಗಿ ತಿನ್ನಬೇಕು ಅಂದರೆ ತುಂಬ ಯೋಚನೆ ಮಾಡ್ತಾರೆ. ಏನು ಆಟೋದವ್ರು ಬಂದು ಕೂತ್ಕೊಂಡು ತಿಂತವ್ರೆ ಅಂದರೆ ತಾವುಗಳು ಯೋಚನೆ ಮಾಡಬೇಕು. ರೇಟ್ ಏನು ಜಾಸ್ತಿ ತೊಗೊಳ್ತಾ ಇಲ್ಲ ಇವರು, ಕಡಿಮೆನೇ ರೇಟು. ಹಾಗಾಗಿ ಬಂದು ಇಲ್ಲಿ ತಿಂದರೆ ನಿಮಗೆ ಗೊತ್ತಾಗುತ್ತೆ. ಓಕೆ ಗೈಸ್, ಹಲೋ ಗೈಸ್, ಈ ದಿನ ನಮ್ಮ ಫ್ರೆಂಡ್ ಹೋಟ್ಲಿಗೆ ಬಂದಿದೆ. ಈ ಡಿ ಸಿ ಬಂಗ್ಲೆ ಹತ್ರ ಇದೆ ಹೋಟ್ಲು. ಡಿ ಸಿ ಬಂಗ್ಲೆ ಹಬ್ನಲ್ಲೇ ಸಿಗುತ್ತೆ, ಲೆಫ್ಟ್ ಸೈಡ್ನಲ್ಲಿ. ಇವತ್ತು ಪಾಯಸ ಮಾಡಿದರು, ತುಂಬ ಇಷ್ಟ ಆಯಿತು ನನಗೆ. 10ರಲ್ಲಿ 10 ಮಾರ್ಕ್ಸು ಕೊಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಆಮೇಲೆ ಟೇಸ್ಟು ತುಂಬ ಚೆನ್ನಾಗಿದೆ, ಪ್ರೆಸೆಂಟೇಷನ್ ಚೆನ್ನಾಗಿದೆ. ಅವೆಲ್ಲ ಈ ಕಡೆ ಬಂದರೆ ಊಟ ಮಾಡಿರಿ. ಹಲೋ ಗಾಯ್ಸ್, ನಾನು ಊರು ಹುಡುಗ ನಾಲ್ಕು ದೋಸು ಗೊತ್ತಿದೆ ನಿಮಗೆಲ್ಲರಿಗೂ. ಇವತ್ತು ಊಟ ಮಾಡೋಣ ಅಂತ ಈ ಕಡೆ ಡಿ ಸಿ ಬಂಗ್ಲೆ ಕಡೆ ಬಂದರೆ, ನಮ್ಮ ಹಳೆಯ ದೋಸ್ತು ಅವರು ಭಟ್ರವರು ಒಂದು 20 ಇಯರ್ಸಿಂದ ಅವ್ರಿಗೆ ಪರಿಚಯನೇ. ಏನು ಹೋಗಿಲ್ಲ, ಬಟ್ ಅವ್ರ ಪರಿಚಯನೇ. ಒಂದು 20 ಇಯರ್ಸಿಂದ ಫ್ರೆಂಡೇ. ಸಿಕ್ಕಿದಾಗ ಎಲ್ಲ ಹಾಯ್ ಅಂತ ಮಾತಾಡ್ಕೊಂಡಿದ್ವಿ. ಅವರು ಭಟ್ರು ಕೆಲಸ ಮಾಡೋದು, ಈಗ ಸ್ವಂತ ಹೋಟ್ಲು ಮಾಡಿದ್ದಾರೆ. ಒಂದು 20 ಡೇಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಬಂದು ಊಟ ಮಾಡಿದೆ, ಫೈನಾಗಿದೆ ಊಟ. 10ರಲ್ಲಿ 8 ಮಾರ್ಕ್ಸ್ ಕೊಡ್ತೀನಿ ಇವರಿಗೆ. ಪ್ರೆಸೆಂಟೇಷನ್ನು ಚೆನ್ನಾಗಿದೆ. ಇವತ್ತು ಶುಕ್ರವಾರ ಮಾತ್ರ ಸ್ವಲ್ಪ ಸ್ಪೆಷಲ್ ಇರುತ್ತೆ. ಏನು ಸ್ಪೆಷಲ್ ಅಂದರೆ ನಿಮಗೆ ಪಾಯಸ ಸಿಗುತ್ತೆ. ಪಾಯಸಕ್ಕೆ 10ರಲ್ಲಿ 10 ಮಾರ್ಕ್ಸ್ ಕೊಡ್ತಾಯಿದ್ದೀನಿ ನಾನು. ಇನ್ನು ಬೇರೆ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಎಲ್ಲ ಕಡಪ ಕಲ್ಲು ಅದೆಲ್ಲ ಹಾಕಿ ಇವಾಗ ಹೊಸ್ದಾಗಿ ಮಾಡಿರೋದ್ರಿಂದ ಏನು ಸ್ವಲ್ಪ ಆ ಥರ ಹಾಕಿ ಎಲ್ಲ ಅವರು ಓಪನ್ ಮಾಡ್ಕೊಂಡಿದ್ದಾರೆ. ಈ ಕಡೆ ಊರ್ಕೆರೆ ಟ್ರಿಪ್ಪು ಇಲ್ಲ ಶ್ರೀದೇವಿ ಕಾಲೇ ಟ್ರಿಪ್ ಹೊಡಿಯೋರು, ಮಳೆ ಫ್ಯಾಕ್ಟ್ರಿ, ಲಿಂಗಾಪುರ ಈ ಕಡೆ ಓಡಾಡೋರಿಗೆ ಇದು ಗೊತ್ತಾಗ್ಬಿಡುತ್ತೆ ಹೋಟ್ಲು ಏನು. ಬಟ್ ಬೇರೆ ಕಡೆ ಓಡಾಡೋರಿಗೆ ಈ ಹೋಟ್ಲು ಗೊತ್ತಾಗಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ಕಾಳಿದಾಸ ಸ್ಕೂಲು, ಸಿರಾಗೇಟ್ ನಿಯರು ಕಾಳಿದಾಸ ಸ್ಕೂಲು ಇಲ್ಲ ಡಿ ಸಿ ಬಂಗ್ಲೆಯಿಂದ ಲೆಫ್ಟ್ ಸೈಡ್ ಮೇನ್ ರೋಡ್ನಲ್ಲೇ ಇವ್ರ ಹೋಟ್ಲು ಕಾಣುತ್ತೆ. ಏನು ಜನ ಬರ್ತಾ ಇದ್ದಾರೆ, ಪರವಾಗಿಲ್ಲ, ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದಾರೆ. ಮುಂಚೆಯಿಂದನೂ ಅಷ್ಟೇ ನಾನು ತಿಂದಿದ್ದೀನಿ. ಬಟ್ ಇವತ್ತು ಮಾತ್ರ ನಾನು ತಿನ್ನಲ್ಲ. ಇವತ್ತು ಅದೇ ಹೇಳಿದ್ನಲ್ಲ, 10ರಲ್ಲಿ 8 ಮಾರ್ಕ್ಸ್ ಕೊಡ್ತೀನಿ. ಪ್ರೆಸೆಂಟೇಷನು ಇದ್ದಿದ್ದಲ್ಲಿ ಪರವಾಗಿಲ್ಲ. ಪಾಯಸ ಮಾತ್ರ 10ಕ್ಕೆ 10 ಮಾರ್ಕ್ಸ್ ಕೊಡ್ತೀನಿ. ತುಂಬ ಟೇಸ್ಟಿಯಾಗಿತ್ತು ಪಾಯಸ ಏನು. ಹಾಗಾಗಿ ತಾವೆಲ್ಲ ಈ ಕಡೆ ಬಂದಾಗ, ಆಟೋ ಡ್ರೈವರ್ಗಳೇ ಆಗಲಿ ಬೇರೆಯವರೇ ಆಗಲಿ, ಈ ಕಡೆ ಬಂದರೆ ನಮ್ಮ ಫ್ರೆಂಡು ಹೋಟ್ಲು ಬಿಸ್ಮಿಲ್ಲಾ ಬಿರಿಯಾನಿ ಆ್ಯಂಡ್ ಕಬಾಬ್ ಸೆಂಟರ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಊಟ ಮಾಡಿರಿ. ಬೆಳಿಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಹೋಟ್ಲು. ಸಾಯಂಕಾಲ 4ರಿಂದ 5 ಗಂಟೆ ತನಕ ಇರ್ತಾರೆ ಏನು. ಅದ್ರ ಒಳಗಡೆ ಬಂದರೆ ನಿಮಗೆ ಹೋಟ್ಲಲ್ಲಿ ಏನಿದ್ರು ಊಟ ಸಿಗುತ್ತೆ. ಅದು 5 ಗಂಟೆ ಮೇಲೆ ಬಂದರೆ ತಾವುಗಳು ಊಟ ಸಿಗಲ್ಲ. ಅದರಿಂದ ತಾವೆಲ್ಲ ಬಂದು ಒಂದ್ಸರಿ ತಿಂದು ಟೇಸ್ಟು ನೋಡಿರಿ. ನಿಮಗೆ ಚೆನ್ನಾಗಿ ಅನಿಸಿದ್ರೆ ನೀವು 4 ಜನನ ಕರ್ಕೊಂಡು ಬರ್ತೀರಾ ಫ್ರೆಂಡ್ಸ್ ಸರ್ಕಲಲ್ಲಿ. ಬಾರಪ್ಪ ಇಲ್ಲಿ ಚೆನ್ನಾಗಿದೆ ಹೋಟ್ಲು, ರೇಟು ಜಾಸ್ತಿ ಇಲ್ಲ, ಕಮ್ಮಿ ಇದೆ ರೇಟು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತೀರಾ. ನಾನು ತಿಂದೆ, ಒಂದು ಮೊಟ್ಟೆ ತಿಂದೆ, ಇಷ್ಟ ತೊಗೊಂಡೆ. ಅಮೌಂಟು ಜಾಸ್ತಿ ತೊಗೊಳ್ಳಿಲ್ಲ, ಬರೀ 50 ರೂಪೀಸ್ ತೊಗೊಂಡ್ರು. ಎಕ್ಸ್ಟ್ರಾ ಬೇಕು ಅಂದ್ರೆ ರೈಸ್ ಹಾಕ್ಕೊಡ್ತಾರೆ, ಆ ಥರ ಏನಿಲ್ಲ. ಎಕ್ಸ್ಟ್ರಾ ರೈಸ್ಗೆ ಎಕ್ಸ್ಟ್ರಾ ಅಮೌಂಟ್ ಕೊಡಿ ಅಂತ ಏನು ಕೇಳಲ್ಲ. ಹಾಗಾಗಿ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಗ್ರೂಪ್ಗಳಲ್ಲಿ.